ಕ್ವಾರ್ಟರ್ಸ್ ಅಲ್ಲೇ ಕ್ವಾರ್ಟರ್ಸ್ ಕಟ್ಟಿದ್ರು, ಅದ್ರಲ್ಲಿ ನಮ್ಗೆ ಮನೆ ಕೊಟ್ಟಿಲ್ಲ. ಈ ಹೊಸ ಕ್ವಾರ್ಟರ್ಸ್ ಕಟ್ಟಿದ್ರು, ಅದ್ರಲ್ಲಿ ಕೊಟ್ಟಿಲ್ಲ. ಎಲ್ಲಾರ ಹತ್ರನು ಒಟ್ಟು ಕೇಳಿದ್ವಿ, ಅವಾಗ ನಮ್ಗೆ ಕೊಟ್ಟಿಲ್ಲ. ಯಾವ ಹೆಲ್ಪ್ ಇಲ್ಲ ಸರ್ ನಮ್ಗೆ. ನಾವ್ ದುಡ್ದು ನಾವ್ ತಿನ್ಬೇಕಷ್ಟೇ. ಬಡ ಜನರಿಗೆ ಹೆಲ್ಪ್ ಮಾಡುವಂತ ಶಕ್ತಿ ಕೊಡ್ಬೇಕು ಸರ್ ಅವರು. ನಮ್ಗೆ ಮುಳುಕೊಳಕ್ಕೂ ಜಾಗ ಇಲ್ಲ, ಹಾವುಗಳೆಲ್ಲ ಬರ್ತಾ ಇದೆ, ಮೋರಿ ತುಂಬಿ ಬರ್ತಾ ಇದೆ ಒಳಗಡೆ. ಸರ್ಕಾರ ನಮ್ಗ್ ಮನೆ ಕೊಡ್ಬೇಕು ಸರ್. ನಮ್ಗೆ 2 ಸಲಿನೂ ನಮ್ಗ್ ಬಂದಿಲ್ಲ ಕ್ವಾರ್ಟರ್ಸ್. ನಮ್ಗ್ ಮನೆ ಕೊಡ್ಬೇಕು. ಆ ಮಗುಗೆ ಕಾಲು ಹೆಲ್ತ್ ಪ್ರಾಬ್ಲಮ್ ಇದೆ. ಸ್ವಂತ ಇಲ್ಲ ಸರ್, ಇರೋ ಅಷ್ಟು ದಿನ ಇರ್ಬೋದು ಅಷ್ಟೇ. ಫುಟ್ಪಾತ್ ಮೇಲೆ ಇದೀವಿ. ಯಾವಾಗ ಬೇಕಾದ್ರೂ ಕಳ್ಸ್ಬೋದು. ನಮ್ಮ ಸುಂದರಿ. ಮೂಲತಃ ಎಲ್ಲಿವರೆಗೂ ಕರ್ನಾಟಕದವರು? ನಾವ್ ಇಲ್ಲೇ ಹುಟ್ಟಿ ಬೆಳ್ದಿರೋದು ಸರ್. ಎಷ್ಟು ವರ್ಷದಿಂದ ಇದ್ದೀರಾ? ನಾವ್ ಇಲ್ಲಿಗ್ ಬೇರೆ ಕಡೆ ಇದ್ವಿ, ಇಲ್ಲಿ ಬಂದು 50 ವರ್ಷ ಆಗ್ತಾ ಇದೆ. 50 ವರ್ಷದಿಂದ ಇಲ್ಲೇ ಇದ್ದೀರಾ? ಇಲ್ಲ ಇಲ್ಲಿಗ್ ಬಂದು 30 ವರ್ಷ ಆಯ್ತು ಸರ್. ಕ್ವಾರ್ಟರ್ಸ್ ಅಲ್ಲೇ ಕ್ವಾರ್ಟರ್ಸ್ ಕಟ್ಟಿದ್ರು, ಅದ್ರಲ್ಲಿ ನಮ್ಗೆ ಮನೆ ಕೊಟ್ಟಿಲ್ಲ. ಈ ಹೊಸ ಕ್ವಾರ್ಟರ್ಸ್ ಕಟ್ಟಿದ್ರು, ಅದ್ರಲ್ಲಿ ಕೊಟ್ಟಿಲ್ಲ. ಎಲ್ಲಾರ ಹತ್ರನು ಒಟ್ಟು ಕೇಳಿದ್ವಿ, ಅವಾಗ ನಮ್ಗೆ ಕೊಟ್ಟಿಲ್ಲ ಸರ್. ಅಲ್ಲೇ ನಂಬರ್ ಎಲ್ಲ ಇದೆ ನಮ್ಮ ಹತ್ರ, 174 ಇದೆ, ಎಲ್ಲ ಇದೆ. ತಗೊಂಡ್ ಬಂದು ತೋರಿಸ್ತೀನಿ. ಮನೆ ಕೊಟ್ಟಿಲ್ಲ ಸರ್. ಅವ್ರು ಕೇಳಿದ್ರೆ ಕೊಡ್ತೀವಿ ಅಂತಾರೆ ಸರ್, ಬೇರೆ ಏನ್ ಮಾತಾಡಲ್ಲ ಅವ್ರು. ಅವ್ಳ ಪಾಪಗೇನು ಕಾಲ್ ಸರಿ ಇಲ್ಲ, ಅದನ್ನು ಇಲ್ಲಿ ಮಳೆ ಬಂದ್ರೆ ತುಂಬೋಗತ್ತೆ. ಅಲ್ಲಿದೆ ಮಕ್ಕಿದ ಏನ್ ಇಲ್ಲಿ ವ್ಯವಸ್ಥೆ ಇಲ್ಲ ಸರ್. ಅವ್ರ ಮನೆ ಕಟ್ಟೋನು ಪ್ರಾಬ್ಲಮ್ ಆಯ್ತು. ಇದು ಸುಮ್ನೆ ಇವಾಗ ನಾವ್ ಕಟ್ಕೊಂಡಿದೀವಿ, ಪ್ರಾಬ್ಲಮ್ ಆಗತ್ತೆ ಅಂತ. ಕುಡಿಯೋ ನೀರು ಇಲ್ಲಿ ಇದೆ ನೀರು ಸರ್, ಕರೆಂಟ್ ಎಲ್ಲ ಇದೆ, ಎಲ್ಲ ನಾವೇ ಹಾಕೊಂಡಿದ್ವಿ. ರೇಷನ್ ನಾವೇ ಡಿಪೋನಲ್ಲಿ ತಕೊಂತೀವಿ ಸರ್. ಗೌರ್ಮೆಂಟ್ ಇಂದ ಇಲ್ಲ. ಇಲ್ಲ, ಅದೆಲ್ಲ ಏನು ಬರಲ್ಲ. ಅದೇ ಯಾವ ಹೆಲ್ಪ್ ಇಲ್ಲ ಸರ್ ನಮ್ಗೆ. ನಾವ್ ದುಡ್ದು ನಾವ್ ತಿನ್ಬೇಕಷ್ಟೇ. ಈಗ ಸಚಿವರು, ಶಾಸಕರು, MLA ಬರ್ತಾರೆ, ಬಂದ್ರೂ ಇಲ್ಲಿ ನೀವು ಬೇರೆ ಸೈಟ್ ಅಲ್ಲಿ ಇದ್ದೀರಾ, ನಾವ್ ಏನ್ ಹೆಲ್ಪ್ ಮಾಡೋದಂತ ಹೇಳ್ಬಿಡ್ರಿ ಸರ್. ನಾವೇನ್ ಮಾತಾಡೋಣ? ಎಷ್ಟೋ ಎಲ್ಲಾರ ಹತ್ರ ಕ್ವಾರ್ಟರ್ಸ್ ಕೊಡೋಗ್ನು ಎಲ್ಲಾರ ಹತ್ರ ಹೋಗಿ ಕೇಳಿದ್ವಿ, ಅವಾಗನು ನಮ್ಗೆ ಯಾರು ಮುಂದ್ ಬಂದು ಹೆಲ್ಪ್ ಮಾಡಿಲ್ಲ. ಈ ಹೊಸ ಕ್ವಾರ್ಟರ್ಸ್ ಬಂದಾಗನು ಸರಿ, ಹಳೆ ಕ್ವಾರ್ಟರ್ಸ್ ಹತ್ರ MLA ಲೀಡರ್ಗಳು ಇರ್ತಾರಲ್ಲ, ಅವ್ರ ಹತ್ರ ಎಲ್ಲಾ ಮಾತಾಡಿದ್ವಿ. ಒಬ್ರು ನಮ್ಗೆ ಹೆಲ್ಪ್ ಮಾಡಕ್ ಮುನ್ನೆ ಬಂದಿಲ್ಲ. ಈಗ ಹೆಣ್ಮಕ್ಳಿಗೆ ಶೌಚಾಲಯ ಅದೇ ಇಲ್ಲೇ ಇದೆ ಸರ್. ಒಂದು ಮನೆ ಶೌಚಾಲಯ ಇಲ್ಲ, 2 ಮನೆನೇ ಇರೋದು. ಮಿಕ್ಕಿದವ್ರಿಗೆಲ್ಲ ಕ್ವಾರ್ಟರ್ಸ್ ಕೊಟ್ಟಿದ್ದಾರೆ, ನಮ್ಗ್ ಮಾತ್ರ ಕೊಟ್ಟಿಲ್ಲ. ನಾವು 4, ಇಲ್ಲಿ 9 ಜನ ಇದ್ವಿ ಸರ್. ಸರ್ ಏನ್ ಕೆಲಸ ಮಾಡ್ತೀರಾ ನೀವು? ನಾನು ಹೂವ ವ್ಯಾಪಾರ ಹೂವ ತಂದು ಸ್ವಲ್ಪ ಅಲ್ಲಿ ಆಚೆನು ಮಾರಕ್ಕಾಗಲ್ವಲ್ಲ, ಡೈಲಿ ಕೊಡೋರ್ಗ್ ಕೊಡ್ತೀವಿ ಸರ್. 1 kg ಹೂವ ತಗೊಂಡ್ಬಂದ್ಬಿಟ್ಟು. ಮಕ್ಕಳಿಗೆ ಆಟ ಆಡೋಕೆ ಆಟದ ಮೈದಾನ ಎಲ್ಲ ಇಲ್ಲೇ, ಅಂಗನವಾಡಿ ಏನಿಲ್ಲ, ಸ್ಕೂಲ್ಗೆ ಹೋಗ್ತಾರ ಅಷ್ಟೇ. ಇಲ್ಲಿ ಯಾವ ನಮ್ಗಿಲ್ಲ, ಆಟದ ಮೈದಾನ ಇಲ್ಲ, ಯಾವ್ದು ಇಲ್ಲಿ ಇಲ್ಲ ಸರ್. ಎಲ್ಲ ಹೋಗ್ಬೇಕಂದ್ರೆ ದೂರ ಕರ್ಕೊಂಡ್ ಹೋಗ್ಬೇಕು ಅಷ್ಟೇ. ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್ಕಾರಕ್ಕೆ? ಸರ್ಕಾರ ನಮ್ಗ್ ಮನೆ ಕೊಡ್ಬೇಕು ಸರ್. ನಮ್ಗೆ 2 ಸಲಿನೂ ನಮ್ಗ್ ಬಂದಿಲ್ಲ ಕ್ವಾರ್ಟರ್ಸ್. ನಮ್ಗ್ ಮನೆ ಕೊಡ್ಬೇಕು. ಆ ಮಗುಗೆ ಕಾಲು ಹೆಲ್ತ್ ಪ್ರಾಬ್ಲಮ್ ಇದೆ, ಅವಳು ಕಾಲೇಜಿಗೆ ಸೀಟ್ ಸಿಗ್ಬೇಕು. ಅವಳು SLC ಓದ್ತಾ ಇದ್ದಾಳೆ, ಅವಳಿಗೆ ಫೀಸ್ ಏನಾದ್ರೂ ಹೆಲ್ಪ್ ಮಾಡಿದ್ರೆ ಚೆನ್ನಾಗಿರುತ್ತೆ. ವಾಮೋ, ಅವಳ ಕಾಲ್ ಸ್ವಲ್ಪ ಪ್ರಾಬ್ಲಮ್ ಆಗಿದೆ. SLC ಓದಿದ್ದಾಳೆ. ಅವಳು ಏನ್ ಓದ್ತಲ್ಲ, ಅವಳು ಫಸ್ಟ್ ಓದ್ಬೇಕು ಸರ್. ಅವಳ ಜೀವನಕ್ಕೆ ಬೇಕಲ್ಲ, ಯಾಕಂದ್ರೆ ಇವಾಗ ಏನೋ ಅಪ್ಪ ಅಮ್ಮ ನಾಳೆ ಹಿಂದಕ್ಕೆ ಅವಳಿಗೆ ಬೇಕಲ್ಲ ಭವಿಷ್ಯ. ಓದಿದ್ರೆ ತಾನೇ ಸರ್. ಓದಿಲ್ಲ ಅಂದ್ರೆ ಏನ್ ಸಿಗತ್ತೆ? ಈಗ ಎಲ್ಲಿ ಹೋದ್ರು ನೀನ್ ಎಷ್ಟು ಓದಿದೆ ಅಂತ ಕೇಳ್ತಾರೆ, ಅದೇ ಬೇಕಾಗಿರೋದು. ಇಲ್ಲ, ಹುಡುಗಿಗೆ ಏನಿಲ್ಲ ಸರ್. ಗೌರ್ಮೆಂಟ್ ಇಂದ ಯಾವ್ದು ನಮ್ಗಿಲ್ಲ. ಎಲ್ಲ ನಾವ್ ದುಡ್ದೆ ನಾವ್ ಮಾಡ್ಕೊಂತ ಇದೀವಿ. ಅವ್ಳ ಕಾಲೇಜ್ ಸ್ಕೂಲ್ ಪ್ರೈವೇಟ್ ಓದ್ತಾ ಇರೋದು, JP ಸ್ಕೂಲ್ ಇಂದ. ಮೇಡಮ್ ನಮಸ್ತೆ, ನಿಮ್ಮ ಹೆಸರು? ರಾಧಾ ಅಂತ. ಈ ಸ್ಲಮ್ ಅಲ್ಲಿ ಎಷ್ಟು ವರ್ಷದಿಂದ ವಾಸ? ನಾವು 42 ವರ್ಷದಿಂದ ಇದೀವಿ ಸರ್. ಇಲ್ಲೇ ಇದ್ದೀರಾ? 42 ವರ್ಷ. ಹೌದು ಸರ್. ಎಷ್ಟು ಜನ ಮಕ್ಕಳು ನಿಮಗೆ? ನಮ್ 3 ಜನ ಹೆಣ್ಮಕ್ಳು, 3 ಜನ. ಶಾಲೆಗೆ ಹೋಗ್ತಾರಾ? ಎಲ್ಲ ಶಾಲೆಗೆ ಹೋಗ್ತಾರೆ ಸರ್. ನೀವೇನ್ ಕೆಲಸ ಮಾಡ್ಕೊಂಡಿದ್ದೀರಾ? ಮನೆ ಕೆಲ್ಸಕ್ಕೆ ಹೋಗ್ತೀವಿ ಸರ್.
ಮನೆ ಕೆಲಸ ಮಾಡ್ಕೊಂಡು ಸಾಕ್ತಾ ಇದ್ದೀರಾ. ಹೌದು ಸರ್. ನಿಮ್ ಸಮಸ್ಯೆಗಳು ಏನಮ್ಮ ಈಗ? ಸರ್ ಇಲ್ಲಿ ಮಲ್ಗಕ್ಕೂ ಜಾಗ ಇಲ್ಲ, ಫುಟ್ಪಾತ್ ಅಲ್ಲಿ ಇದ್ದಾರೆ, ಜಾಗ ಇಲ್ಲ, ಮಳೆ ಬಂದ್ರೆ ಎಲ್ಲ ಸೋರುತ್ತೆ. BBMP ಅವರು ಬಂದು ಎಲ್ಲ ಕಂಪ್ಲೇಂಟ್ ಮಾಡ್ಕೊಂಡು ರೇಷನ್ ಕಿಟ್ ಎಲ್ಲ ಕೊಟ್ಟಿದ್ದಾರೆ. 10,000 ಕೂಡ ಹಾಕ್ತೀನಿ ಅಂತ ಹೇಳಿದ್ದಾರೆ, ಅದು ಇನ್ನೂ ಇದಿಲ್ಲ. 10,000 ಏನಕ್ಕೆ ಹಾಕ್ತಾರೆ? ಮಳೆ ನೀರ್ ಬಂದು ನಿಂತಿರೋದಕ್ಕೋಸ್ಕರ ಹಾಕ್ತಾರಂತೆ. ಹಾಕಿಲ್ಲ ಇನ್ನು? ಹಾಕಿಲ್ಲ ಸರ್ ಇನ್ನು. ರೇಷನ್ ಕಿಟ್ ಮಟ್ಟು ಕೊಟ್ಟಿದ್ದಾರೆ, ಬಂದು ಎಲ್ಲ ಬರ್ಕೊಂಡು ಹೋಗಿದ್ದಾರೆ. ಈಗ ನೀವು ಏನ್ ಕೆಲಸ ಮಾಡಿ ಜೀವನ ಸಾಗಿಸ್ತಿದ್ದೀರಾ ಈಗ? ಸರ್ ಮನೆ ಕೆಲ್ಸಕ್ಕೆ ಹೋಗ್ತೀವಿ, ಚಿಲ್ಲರೆ ಅಂಗಡಿ ಇಟ್ಕೊಂಡಿದ್ವಿ, ನಮ್ಮ ಯಜಮಾನ್ ಆಟೋಗೆ ಹೋಗ್ತಾರೆ. ಹೌದು ಸರ್, ನಡ್ಸ್ಕೊಂಡು ಹೋಗ್ತಾ ಇದೀವಿ ಸರ್. ಈಗ ಮಕ್ಕಳಿಗೆ ಇಲ್ಲಿ ನಿಮಗೆ ಸ್ನಾನ ಮಾಡಕ್ಕೆ ಶೌಚಾಲಯಕ್ಕೆ ವ್ಯವಸ್ಥೆ? ಸ್ನಾನ ಮಾಡಕ್ಕೂ ಇಲ್ಲ, ಶೌಚಾಲಯಕ್ಕೆ ಅಲ್ಲಿ ಹೋಗ್ತೀವಿ ಸರ್. ಸಾರ್ವಜನಿಕ ಶೌಚಾಲಯ? ಹೌದು ಸರ್, ಅಲ್ಲಿ ಮನೆಗೆ ಕುಡಿಯೋ ನೀರಿನ ವ್ಯವಸ್ಥೆ? ಅವೆಲ್ಲ ಚೆನ್ನಾಗಿ ಬರುತ್ತೆ ಸರ್. ನೀರದೆಲ್ಲ ಪ್ರಾಬ್ಲಮ್ ಇಲ್ಲ, ಕರೆಂಟ್ದು ಪ್ರಾಬ್ಲಮ್ ಇಲ್ಲ, ಎಲ್ಲ ಚೆನ್ನಾಗಿ ಬರುತ್ತೆ ಸರ್. ಈಗ ಮನೆ ನಿಮ್ ಸ್ವಂತನಾ ಅಥವಾ ಬಾಡಿಗೆನಾ? ಸ್ವಂತ ಇಲ್ಲ ಸರ್, ಇರೋ ಅಷ್ಟು ದಿನ ಇರ್ಬೋದು ಅಷ್ಟೇ. ಫುಟ್ಪಾತ್ ಮೇಲೆ ಇದೀವಿ. ಯಾವಾಗ ಬೇಕಾದ್ರೂ ಕಳಿಸ್ಬೋದು? ಯಾವಾಗ ಬೇಕಾದ್ರೂ ಕಳ್ಸ್ಬೋದು. ಮಾಡ್ಕೊಡ್ತೀನಿ ಅಂತ ಇದಾರೆ, ಇನ್ನು ಅದು ಮಾಡ್ಕೊಡೋ ಇದರಲ್ಲಿ ಇಲ್ಲ. ಈಗ ಈ ಮನೆ ನಿಮ್ಮ ಹೆಸರಲ್ಲಿ ಇಲ್ಲ? ಇಲ್ಲ. ಏನಂತಾರೆ ಅಧಿಕಾರಿಗಳು ಕೇಳಿದ್ರೆ? ಒಂದು ಕುಟುಂಬಕ್ಕೆ ಒಂದೇ ಬರೋದಮ್ಮ, ಎಷ್ಟ್ ಜನ ಇದ್ರೂನು ಅಷ್ಟ್ ಜನ ಕೊಡಲ್ಲ ಅಂತ ಹೇಳ್ತಾ ಇದಾರೆ. 40 ವರ್ಷದಿಂದ ಇದೀವಿ ಸರ್ ಇಲ್ಲೇ. ನಾನ್ ಬಂದೆ 17-18 ವರ್ಷ ಆಯ್ತು ಈ ಮನೆಗೆ. ಅದಕ್ ಮುಂಚೆಯಿಂದಾನು ಇದಾರೆ ಇಲ್ಲಿ, ಇದೇ ಮನೆಯಲ್ಲೇ ವಾಸವಾಗಿದೀವಿ. ಅದೊಂದು ಮನೆ ಬಂದಿದೆ, ಆ ಕಡೆ ಒಂದು ಮನೆ ಬಂದಿದೆ. ಇನ್ನು 4 ಸಂಸಾರ ಇದೀವಿ ಇಲ್ಲಿ. ಎಲ್ಲರೂ ದಿನಗೂಲಿ ಮಾಡೋದು? ಎಲ್ಲರೂ ದಿನಗೂಲಿ ಮಾಡವ್ರೆ, ಅವತ್ತು ದುಡ್ಕೊಂಡ್ ಬರೋವ್ರೆ. ಗೌರ್ಮೆಂಟ್ ಸೌಲಭ್ಯಗಳು ಯಾವ್ದು ಇಲ್ಲ ಸರ್, ಬಂದಿಲ್ಲ, ಆ ತರದ್ ಯಾವ್ದು ಇಲ್ಲ. ಈಗ ಗೃಹಲಕ್ಷ್ಮಿ 2,000 ಬರುತ್ತೆ? ಬರುತ್ತೆ ಸರ್. ಗೃಹಲಕ್ಷ್ಮಿ ವಿದ್ಯುತ್ ಅದೆಲ್ಲ ಫ್ರೀ ಇದೆ ಸರ್, ಬರ್ತಾ ಇದೆ ಸರ್, ಫ್ರೀ. ರೇಷನ್ ಬರ್ತಾ ಇದೆ ಸರ್. ಏನ್ ಹೇಳಕ್ ಇಷ್ಟಪಡ್ತೀರಾ ಗೌರ್ಮೆಂಟ್ಗೆ? ಇನ್ನು ಸ್ವಲ್ಪ ಬಡ ಜನರಿಗೆ ಹೆಲ್ಪ್ ಮಾಡುವಂತ ಶಕ್ತಿ ಕೊಡ್ಬೇಕು ಸರ್ ಅವರು. ನಮ್ಗೆ ಮುಳುಕೊಳ್ಳಕ್ಕೂ ಜಾಗ ಇಲ್ಲ, ಹಾವುಗಳೆಲ್ಲ ಬರ್ತಾ ಇದೆ, ಮೋರಿ ತುಂಬಿ ಬರ್ತಾ ಇದೆ ಒಳಗಡೆ, ಮಕ್ಳೆಲ್ಲ ಮುಳುಗಕ್ಕೆ ಹಿಂಸೆ ಪಡ್ತಾ ಇದ್ದಾರೆ. ತುಂಬಾ ಹಿಂಸೆ ಇದೆ ಸರ್ ಈ ಕಡೆ ಎಲ್ಲ. ಅಧಿಕಾರಿಗಳು ಭೇಟಿ ಕೊಡ್ತಾರ ಮನೆಗೆ ನೀರು ನುಗ್ಗಿದಾಗ? ಒಂದ್ಸತಿ ಬಂದಿದ್ರು ಸರ್, ಮೊನ್ನೆ ಬಂದಿದ್ರು ಸರ್. ಏನಂದ್ರು? ಸೌಲಭ್ಯ ಮಾಡ್ಕೊಡ್ತೀವಿ ಅಂತ ಹೇಳೋದ್ರು, ತಿರ್ಗಾ ಇಲ್ಲ ಸರ್. ಈ ಕಡೆ ಒಂದ್ ರೇಷನ್ ಕಿಟ್ ಕರೆದು ಕೊಟ್ಟಿದ್ದಾರೆ ನಮ್ಗೆ ಅಷ್ಟೇ. MLA MP ಗಳು ಬರೀ ಓಟಿಗೋಸ್ಕರ ಅಷ್ಟೇ ಬರ್ತಾರ ಅಥವಾ ಅವಾಗ ಬಂದು? ಆ ಕಡೆ ಎಲ್ಲ ಮೋರಿಗಳು ತುಂಬೋದ್ರೆ ಏನೇನ ಇದಾದ್ರೆ ಪ್ರಾಬ್ಲಮ್ ಆದ್ರೆ ಬರ್ತಾರೆ ಸರ್, ರೌಂಡ್ಸಿಂಗ್ ಬಂದು ಆ ಕಡೆ ಹೋಗ್ತಾರೆ. ಈ ಕಡೆ ಯಾರು ಬರೋದಿಲ್ಲ, ಅಷ್ಟೋಗಿ ಈ ಕಡೆ ಬರೋದೇ ಇಲ್ಲ ಯಾರು. ಓಟ್ ಇದ್ದಾಗ ಬರ್ತಾರೆ ಸರ್. ಏನಂತಾರೆ ಓಟ್ ಇದ್ದಾಗ ಬಂದು? ಓಟ್ ಹಾಕಿ ಅಂತಾರೆ. ನಿಮ್ ಸಮಸ್ಯೆ ಮಾತ್ರ ಹಾಗೆ ಇರ್ತಾ ಮಾಡ್ಕೊಡ್ತೀವಿ, ನಾವ್ ಗೆದ್ದಾದ್ಮೇಲೆ ನಾವ್ ಮಾಡ್ಕೊಡ್ತೀವಿ ಅಂತಾರೆ ಸರ್. ಮಾಡ್ಕೊಟ್ಟಿದ್ದು ಆಗಿಲ್ಲ, ನೋಡಿದ್ದು ಆಗಿಲ್ಲ. ಈ ಮಕ್ಕಳಿಗೆ ಆಟ ಆಡಕ್ಕೆ ಮೈದಾನ ಯಾವ್ದು ಇಲ್ಲ, ಈ ರೋಡ್ ಅಲ್ಲೇ ಆಟ ಆಡ್ಬೇಕು ನಾವು. ಅಂಗನವಾಡಿ ಇದೆನಾ ಇಲ್ಲಿ? ಇಲ್ಲಿಲ್ಲ ಸರ್, ಅಲ್ಲಿದೆ, ಕೋಟ್ರಸ್ ಅಲ್ಲಿ ಇದೆ ಸರ್. ಕೋಟ್ರಸ್ ಅಲ್ಲಿ ಇದೆ, ಅಂಗನವಾಡಿ ಇದೆ. ಆಟದ ಮೈದಾನ ಇಲ್ಲ? ಯಾವ್ದು ಇಲ್ಲ ಸರ್, ಈ ಕಡೆ ಯಾವ್ದು ಇಲ್ಲ ಸರ್.